ಕೌಂಟ್ಡೌನ್ ಶುರುವಾಗಿದೆ. ಬರೀ 8 ದಿನ ಮಾತ್ರ ಸಿನಿಮಾ ರಿಲೀಸ್ ಬಾಕಿ ಇದೆ. ದೇಶದಾದ್ಯಂತ ಟಿಕೆಟ್ ಬುಕಿಂಗ್ ಡೇಟನ್ನು ಅನೌನ್ಸ್ ಮಾಡಿದೆ. ಸುಮಾರು ದೇಶಗಳಲ್ಲಿ ಅಡ್ವಾನ್ಸ್ಡ್ ಬುಕಿಂಗ್ ಶುರುವಾಗಿ ದಾಖಲೆ ಮಟ್ಟದಲ್ಲಿ ಟಿಕೆಟ್ಸು ಸೋಲ್ಡ್ ಔಟ್ ಆಗ್ತಿದೆ. ಸೊ ಈಗ ದೇಶದ ಸರದಿ 8 ದಿನ ಇಲ್ಲಿಂದ. ಸೊ ಇದು ಲಕ್ಕಿ ಡೇ ಅಗೇನ್. I was hoping to have a civilized conversation. Do I look civilized to you? ಯಾವುದೇ ಥಿಯೇಟ್ರಿಗೆ ಹೋದ್ರು ಟಿಕೆಟ್ ಯಾವಾಗ ಕೊಡ್ತೀರಾ ಅಂತ ಫ್ಯಾನ್ಸ್ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಕಂಡು ಕೇಳರಿಯದಂತಹ ಒಂದು ದಾಖಲೆಗೆ ಈ ಒಂದು ಸಿನಿಮಾ ಸಾಕ್ಷಿ ಆಗುತ್ತೆ. ಈ ಸಿನಿಮಾ ಸುಮಾರು 8,000ದಿಂದ 10,000 ಪ್ಲಸ್ ಸ್ಕ್ರೀನ್ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಪ್ಕೆ ಅದಾಲತ್ ಇಂಟರ್ವ್ಯೂ ಇಡೀ ದೇಶದಾದ್ಯಂತ ಒಂದು ಸಂಚಲನವನ್ನು ಸೃಷ್ಟಿಸಿದೆ. ಸದ್ಯಕ್ಕಂತೂ ಟಾಕ್ಸಿಕ್ ಇನ್ ಪೀಕ್ ಬೆಂಕಿ. Daddy's home. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕಾಂತ. ಟಾಕ್ಸಿಕ್ ಸರಣಿ ಕಾರ್ಯಕ್ರಮ ಮುಂದುವರಿಸುತ್ತಾ ಬರೀ 8 ದಿನ ಮಾತ್ರ ಸಿನಿಮಾ ರಿಲೀಸ್ ಬಾಕಿ ಇದೆ. ಈ ಕ್ಷಣ ಟಾಕ್ಸಿಕ್ ಚಿತ್ರತಂಡ ಭಾರತದಲ್ಲಿ ದೇಶದಾದ್ಯಂತ ಟಿಕೆಟ್ ಬುಕಿಂಗ್ ಡೇಟನ್ನು ಅನೌನ್ಸ್ ಮಾಡಿದೆ. 21ನೇ ತಾರೀಕು ಇದೇ ಶುಕ್ರವಾರದಿಂದ ಟಾಕ್ಸಿಕ್ ಸಿನಿಮಾದ ಟಿಕೆಟ್ಸು ಬುಕಿಂಗ್ ಓಪನ್ ಆಗ್ತಿದೆ. ಸೊ ವರ್ಲ್ಡ್ ವೈಡ್ ಈಗಾಗಲೇ ಸುಮಾರು ದೇಶಗಳಲ್ಲಿ ಅಡ್ವಾನ್ಸ್ಡ್ ಬುಕಿಂಗ್ ಶುರುವಾಗಿ ದಾಖಲೆ ಮಟ್ಟದಲ್ಲಿ ಟಿಕೆಟ್ಸು ಸೋಲ್ಡ್ ಔಟ್ ಆಗ್ತಿದೆ. ಸೊ ಈಗ ದೇಶದ ಸರದಿ. ಸೊ ದೇಶದಾದ್ಯಂತ ಎಲ್ಲ ಭಾಷೆಯ ಅವತರಣಿಕೆಯ ಟಾಕ್ಸಿಕ್ ಚಿತ್ರದ ಟಿಕೆಟ್ಗಳು ಓಪನ್ ಆಗ್ತಿದೆ. 21ನೇ ತಾರೀಕಿನಿಂದ ನಿಮಗೆ ಟಿಕೆಟ್ಗಳು ಲಭ್ಯವಿದೆ. ಐಮ್ಯಾಕ್ಸು, 4DX, 2D, 3D ಎಲ್ಲ ಸ್ಕ್ರೀನ್ಗಳಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾ ಲಭ್ಯ ಇದೆ. ಸೊ ಟಿಕೆಟ್ಗಳು 21ನೇ ತಾರೀಕಿಂದ ಲಭ್ಯ ಇದೆ. ಸೊ ಈ ಒಂದು ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತು. ಈಗಷ್ಟೇ ಅನೌನ್ಸ್ ಆಗಿದೆ. ಇವತ್ತು 8 ದಿನ ಇಲ್ಲಿಂದ. ಸೊ ಇದು ಲಕ್ಕಿ ಡೇ ಅಗೇನ್. ಯಶ್ ಅವರ ಲಕ್ಕಿ ನಂಬರ್ 8. ನಿಮಗೆಲ್ಲ ಈ ಹಿಂದೆ ನಾನು ಆ ಒಂದು ವಿಷಯನ ಹೇಳಿದ್ದೀನಿ ಅದೇನಕ್ಕೆ ಅಂತ. ಸೊ ಅಗೇನ್ ಇವತ್ತು 8ನೇ ನಂಬರು. 8 ದಿನ ಬಾಕಿ ಇರುವಂತೆ ಕೌಂಟ್ಡೌನ್ ಶುರುವಾಗಿದೆ. ಸೊ ಇವತ್ತೇ ಟಿಕೆಟ್ ಬುಕಿಂಗ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಟಿಕೆಟ್ ಬುಕಿಂಗ್ ತುಂಬ ದೊಡ್ಡದಾಗಿ ದಾಖಲೆ ಆಗೋ ಸಾಧ್ಯತೆ ಇದೆ. ಯಾಕೆಂದರೆ ಅಷ್ಟು ಇಂಟ್ರೆಸ್ಟ್ಗಳು, ಅಷ್ಟು ಹೈಪು ಈ ಸಿನಿಮಾ ತಗೊಂಡಿದೆ. ಜನರಲ್ಲಿ ಆ ಒಂದು ಹಬ್ಬಕ್ಕೆ, ಅಂದರೆ ಬುಧವಾರನೇ ಸಿನಿಮಾ ರಿಲೀಸ್ ಆಗ್ತಿದೆ ಮೊಟ್ಟ ಮೊದಲ ಬಾರಿಗೆ. ಸೊ ಬುಧವಾರನೇ ಅಷ್ಟು ದೊಡ್ಡ ಹಬ್ಬ, ಟಾಕ್ಸಿಕ್ ಹಬ್ಬ ಇಡೀ ದೇಶದಾದ್ಯಂತ ಶುರುವಾಗ್ತಿದೆ. ಎಲ್ಲ ಕಡೆ ಆಲ್ರೆಡಿ ಥಿಯೇಟ್ರ್ಗಳಲ್ಲಿ ಕಟೌಟ್ಗಳು ನಿಂತಿದೆ. ಅಭಿಮಾನಿಗಳು ಕಾತರಿಸಿ ಕಾಯ್ತಿದ್ದಾರೆ. ನಾವು ಸುಮಾರು ಥಿಯೇಟ್ರ್ಗಳ ವಿಸಿಟ್ನ ಮಾಡಿದ್ವಿ ಕನ್ನಡ ಪಿಕ್ಚರ್ ತಂಡದಿಂದ. ಸೊ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಎಸ್ಪೆಷಲಿ ಯಾವುದೇ ಥಿಯೇಟ್ರಿಗೆ ಹೋದರೂ ಟಿಕೆಟ್ ಯಾವಾಗ ಕೊಡ್ತೀರಾ ಅಂತ ಫ್ಯಾನ್ಸ್ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಆ ಥರದ್ದೊಂದು ಡಿಮ್ಯಾಂಡ್ ಈ ಸಿನಿಮಾ ಕ್ರಿಯೇಟ್ ಆಗಿದೆ ಅನ್ನೋದು. ಅಂದರೆ ಓವರಾಲ್ ಲೆಕ್ಕಾಚಾರ ಹಾಕ್ತಾಯಿದ್ರೆ ಮೇ ಬಿ ಫಸ್ಟ್ ಡೇನೇ ಇದೊಂದು ದೊಡ್ಡ ದಾಖಲೆಗೆ ಸಾಕ್ಷಿ ಆಗುತ್ತೆ. ಆ್ಯಂಡ್ ಅಡ್ವಾನ್ಸ್ ಬುಕ್ಕಿಂಗಲ್ಲೂ ಕೂಡ ಬಿಫೋರ್ ರಿಲೀಸೇ ಅಡ್ವಾನ್ಸ್ ಬುಕ್ಕಿಂಗ್. ಬುಧವಾರನೇ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಮತ್ತು ಹಬ್ಬ ಮತ್ತು ರಜೆಗಳು ಇರೋದ್ರಿಂದ ಸೊ ಆ ಒಂದು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿನಕ್ಕೆ ಇಡೀ ವಿಶ್ವದಾದ್ಯಂತ ಒಂದು ಅದ್ವಿತೀಯ ದಾಖಲೆಗೆ ಈ ಸಿನಿಮಾ ಸಾಕ್ಷಿ ಆಗುತ್ತೇನೋ ಅನ್ನೋ ಅಷ್ಟರ ಮಟ್ಟಿಗೆ ಒಂದು ಹೈಪು ಕ್ರಿಯೇಟ್ ಆಗಿರುವಂಥದ್ದು. ಸುಮ್ಮನೆ ಗ್ಲ್ಯಾನ್ಸ್ ಮಾಡ್ತಾ ಹೋಗ್ತಿದ್ದಾರೆ. ಬುಕ್ ಮೈ ಶೋ ಅಲ್ಲಿ ಬರೀ ಇಂಟ್ರೆಸ್ಟೆಡ್ ಓಟ್ಸೇನೆ 9,49,000 ಪ್ಲಸ್. ಹೀಗೆ ಅಂದರೆ ಆಲ್ಮೋಸ್ಟ್ 10 ಲಕ್ಷದಷ್ಟು ಬರೀ ಇಂಟ್ರೆಸ್ಟೆಡ್ ವೋಟ್ಸ್ಗಳೇ ಅಷ್ಟಿದ್ದಾವೆ. ಅದನ್ನು ಹೊರತುಪಡಿಸಿ ನೀವು ಆಫ್ಲೈನ್ ಟಿಕೆಟ್ಸು ಇದನ್ನೆಲ್ಲ ಗಮನಿಸಿ ಹೇಗಿರ್ಬೋದು ಅಂತ. ಆ್ಯಂಡ್ ಡಿಸ್ಟಿಕ್ ಆ್ಯಪು, ಅಂದರೆ ಎಲ್ಲೆಲ್ಲಿ ಟಿಕೆಟ್ ಅಲ್ಲೂ ಕೂಡ ಸುಮಾರು 6 ಲಕ್ಷದಷ್ಟು ಹೈಪ್ ಅನ್ನೋದನ್ನು ಮಾಡಿದ್ದಾರೆ. ಅಂದರೆ ನೀವು ಎಲ್ಲೆಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡ್ಬೋದು ಪ್ಲ್ಯಾಟ್ಫಾರ್ಮ್ಸು ಎಲ್ಲ ಕಡೆಯೂ ಕೂಡ ಅಷ್ಟೇ ಹೈಪು ಇದಿದೆ. ಅದು ಬಿಟ್ಟು ಆಫ್ಲೈನ್ ಟಿಕೆಟ್ಸು ತಗೊಳ್ಳುವಂತಹ ತುಂಬ ದೊಡ್ಡ ಅಭಿಮಾನಿ ಬಳಗ ಇದೆ. ಒಂದು ಸಿನಿಮಾ ನೋಡುವಂಥ ಬಳಗ ಇದೆ. ಆ್ಯಂಡ್ ಬೆಳಗಿನ ಜಾವ ಶೋಗಳು ಓಪನ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಎಲ್ಲದಕ್ಕೂ 21ನೇ ತಾರೀಕು ಉತ್ತರ ಸಿಗುತ್ತೆ. ಇನ್ನು ಈ ಸಿನಿಮಾ ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ಬೋದು, ಹೇಗೆಲ್ಲ ಆಗ್ಬೋದು ಅನ್ನೋದು ಆಲ್ರೆಡಿ ಸಾಕಷ್ಟು ಸಮೀಕ್ಷೆಗಳು ಕೂಡ ಆಗ್ತಿದೆ. PVR ಐನಾಕ್ಸ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಒಂದು ಸಮೀಕ್ಷೆಯನ್ನು ಮಾಡಿ ಹಾಕಿತ್ತು. ಇಡೀ ದೇಶದಾದ್ಯಂತ ರಿಲೀಸ್ ಡೇನೇ ಸುಮಾರು 1 ಕೋಟಿಯಷ್ಟು ಫುಟ್ಫಾಲ್ ಆಗೋ ಸಾಧ್ಯತೆ ಇದೆ. ಬರೀ ಐನಾಕ್ಸು PVRಗೆ ಮಾತ್ರನೇ 1 ಕೋಟಿ ಜನರಷ್ಟು ಬಂದು ಸಿನಿಮಾ ನೋಡೋ ಥರ ಒಂದು ಸಮೀಕ್ಷೆ ಸಿಕ್ಕಿದೆ ಅನ್ನೋದನ್ನು ಅವರು ಮೆನ್ಷನ್ ಮಾಡಿದರು. ಸೊ ಅದೇ ರೀತಿ ನೋಡೋ ಥರದಾದರೆ ಈಗ ಬುಕ್ ಮೈ ಶೋ ಇಂಟ್ರೆಸ್ಟು, ಬೇರೆ ಬೇರೆ ಆ್ಯಪ್ಗಳಲ್ಲಿ ಇಂಟ್ರೆಸ್ಟ್ ತೋರಿಸಿರೋ ರೀತಿ ಜನಗಳ ಹೈಪು ಇದನ್ನೆಲ್ಲ ನೋಡ್ತಾ ಇದ್ದರೆ ಮೊದಲನೇ ದಿನವೇ ದೇಶದಲ್ಲಿ ಇನ್ನೆಂದೂ ಯಾವ ಸಿನಿಮಾನೂ ಕಂಡು ಕೇಳರಿಯದಂತಹ ಒಂದು ದಾಖಲೆಗೆ ಈ ಒಂದು ಸಿನಿಮಾ ಸಾಕ್ಷಿ ಆಗುತ್ತೆ. ಅಷ್ಟು ಜನ ಮೊದಲನೇ ದಿನವೇ ಈ ಸಿನಿಮಾ ನೋಡಲಿದ್ದಾರೆ. ಅಷ್ಟು ಶೋಗಳಲ್ಲಿ ಸಿನಿಮಾ ಓಪನ್ ಆಗುತ್ತೆ ಅನ್ನೋ ಒಂದು ಸೂಚನೆ ಕೂಡ ಸಿಗ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಷಯ, ನಿಮಗೆ ಓವರ್ಸೀಸು ಮಾತಾಡಬೇಕಾದ್ರೆ ಲಾಸ್ಟ್ ಟೈಮ್ ಹೇಳಿದೆ 2,000 ಪ್ಲಸ್ ಸ್ಕ್ರೀನ್ಗಳಲ್ಲಿ ನಾರ್ತ್ ಅಮೆರಿಕಾ ಇದರಲ್ಲೆಲ್ಲ ರಿಲೀಸ್ ಆಗ್ತಿದೆ ಅಂತ. ಸೊ ಇವತ್ತಿಗೆ ಒಂದು ಲೆಕ್ಕಾಚಾರದ ಪ್ರಕಾರ ಸಿಕ್ಕಿರುವಂಥ ಮಾಹಿತಿ ಏನಪ್ಪ ಅಂತಂದರೆ, ಭಾರತ ಮತ್ತು ಹೊರದೇಶಗಳು ಎಲ್ಲ ಸೇರಿಸಿ ಈ ಸಿನಿಮಾ ಸುಮಾರು 8,000ದಿಂದ 10,000 ಪ್ಲಸ್ ಸ್ಕ್ರೀನ್ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ.
5 ಭಾಷೆಯಲ್ಲಿ ಅಂದರೆ ಇಂಗ್ಲೀಷು, ಕನ್ನಡ, ಹಿಂದಿ, ತಮಿಳು, ಮಲಯಾಳಂ ಹಾಗೂ ತೆಲುಗು ಇಷ್ಟು ಭಾಷೆಯ ಅವತರಣಿಕೆಗಳು ಬರೋಬ್ಬರಿ 10,000+ ಸ್ಕ್ರೀನ್ಗಳು. ಅಂದರೆ ನನ್ನ ಪ್ರಕಾರ ಈ ಒಂದು 26ನೇ ತಾರೀಕು ಆಗಸ್ಟು ಅಥವಾ ಆ ಒಂದು ವೀಕು ಮೇ ಬಿ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಕಂಪ್ಲೀಟ್ಲಿ ಟಾಕ್ಸಿಕ್ ಮಯ ಆಗಿರುತ್ತೆ, ಟಾಕ್ಸಿಕ್ ಸಿನಿಮಾಮಯ ಆಗಿರುತ್ತೆ. ಎಲ್ಲ ಸ್ಕ್ರೀನ್ಗಳಲ್ಲೂ ಮ್ಯಾಕ್ಸಿಮಮ್ ಈ ಸಿನಿಮಾ ಇರುತ್ತೆ. ಎಸ್ಪೆಷಲಿ ಕರ್ನಾಟಕದಲ್ಲಿ, ಭಾರತದಲ್ಲಿ ಈ ಸಿನಿಮಾ ಹೆಚ್ಚಾಗಿ ಪ್ರದರ್ಶನ ಆಗುತ್ತೆ ಅನ್ನೋ ಒಂದು ಸೂಚನೆ ಸಿಗ್ತಾ ಇದೆ. ಇದೆಲ್ಲದಕ್ಕೂ ಉತ್ತರ 21ನೇ ತಾರೀಕಿಂದ ಶುರುವಾಗುತ್ತೆ. ಸೊ 21, 22, 23 ಈ ವೀಕೆಂಡಲ್ಲಿ, ಈ ವೀಕ್ ಡೇಸಲ್ಲಿ ಯಾವ ರೀತಿ ಬುಕ್ಕಿಂಗ್ ಆಗುತ್ತೆ, ಅಡ್ವಾನ್ಸ್ ಬುಕ್ಕಿಂಗು ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕಂತೂ ಟಾಕ್ಸಿಕ್ ಇನ್ ಪೀಕ್, ಬೆಂಕಿ ಅಷ್ಟು ದೊಡ್ಡ ಮಟ್ಟದ ಒಂದು ಹೈಪು ಪೀಕಲ್ಲಿದೆ. ಸೊ ರಾತ್ರಿ ಹಗಲು ಅದೇ ಚರ್ಚೆಗಳಾಗ್ತಿದೆ, ಸೋಷಿಯಲ್ ಮೀಡಿಯಾದೆಲ್ಲ ಕೂಡ ಅದೇ ಹವಾ, ಎಲ್ಲ ಮೀಡಿಯಾದಲ್ಲೂ ಅದೇ ಹವಾ. ಸೊ ಯಶ್ ಅವರದ ಒಂದು ಇಂಟರ್ವ್ಯೂ, ಆಪ್ಕೆ ಅದಾಲತ್ ಇಂಟರ್ವ್ಯೂ ಇಡೀ ದೇಶದಾದ್ಯಂತ ಒಂದು ಸಂಚಲನವನ್ನು ಸೃಷ್ಟಿಸಿದೆ. ಆ್ಯಂಡ್ ಸುಮಾರು ಪ್ರಶ್ನೆಗಳಿಗೆ ಉತ್ತರ ಅದೊಂದು ಇಂಟರ್ವ್ಯೂನಲ್ಲೇ ಸಿಕ್ಕಿದೆ. ಆ್ಯಂಡ್ ಮೊನ್ನೆ ಮಾಡಿದಂತಹ ಒಂದು ಈವೆಂಟು, ಆ ಈವೆಂಟಲ್ಲಿ ಇಡೀ ತಂಡ ಮಾತಾಡಿರೋ ರೀತಿ, ಪರಸ್ಪರ ಗೌರವ, ಪರಸ್ಪರ ಆ ವರ್ಕ್ ಅಪ್ರಿಷಿಯೇಷನ್ ಏನಿದೆ ಅದೆಲ್ಲವನ್ನೂ ಕೂಡ ಸಿನಿಪ್ರಿಯರು, ಸಿನಿಮಾ ಅಭಿಮಾನಿಗಳು ಗ್ರಹಿಸಿದ್ದಾರೆ, ಅದನ್ನು ತೊಗೊಂಡಿದ್ದಾರೆ. ಅಂದರೆ ಮೊದಲು ಅವ್ರು ಏನು ಕಂಟೆಂಟ್ ಬಿಟ್ಟಿದ್ರು ಮತ್ತು ಇವಾಗೇನು ಅವ್ರು ಕಂಟೆಂಟ್ ಬಿಟ್ಟಿದ್ದಾರೆ ಇದೆಲ್ಲವನ್ನೂ ಅವರು ಈಗ ಅವ್ರಿಗೆ ಒಂದೊಂದಾಗಿ ಅರ್ಥ ಆಗ್ತಿದೆ, ಅದನ್ನು ಗ್ರಹಿಸ್ಕೊಂಡಿದ್ದಾರೆ. ಇದಕ್ಕೊಂದು ಸ್ಪೇಸ್ ಬೇಕಿತ್ತು, ಇದಕ್ಕಿಷ್ಟು ಟೈಮ್ ಬೇಕು ಅಂತ ಅವ್ರದ್ದು ಏನು ಸ್ಟ್ರಾಟಜಿ ಮಾಡಿದ್ದಾರೆ ಅದೆಲ್ಲವೂ ಕೂಡ ತುಂಬ ನೀಟಾಗಿ ವರ್ಕ್ ಆಗ್ತಿದೆ. ಆ್ಯಂಡ್ ಸಿನಿಮಾ ಮೇಲಿನ ಅಭಿಪ್ರಾಯ, ಪರ್ಸೆಪ್ಷನ್ನು, ಯಶ್ ಅವರ ಒಂದೊಂದು ಸ್ಟೇಟ್ಮೆಂಟು ಅಥವಾ ಚಿತ್ರತಂಡದ ಒಂದೊಂದು ಸ್ಟೇಟ್ಮೆಂಟು ಮತ್ತು ಅವ್ರದ್ದು ಒಂದೊಂದು ನಡೆ ಅದೆಲ್ಲವೂ ಕೂಡ ಒಟ್ಟಾರೆಯಾಗಿ ಇವತ್ತು ಈ ಸಿನಿಮಾ ಇಷ್ಟು ಹೈಪ್ ಆಗ್ತಿದೆ, ಈ ಥರದೊಂದು ಮ್ಯಾಜಿಕ್ ಕ್ರಿಯೇಟ್ ಆಗ್ತಿದೆ. ಇಡೀ ಕನ್ನಡ ಚಿತ್ರರಂಗದ ಹೆಮ್ಮೆ, ಭಾರತ ದೇಶದ ಹೆಮ್ಮೆ ಈ ಸಿನಿಮಾ. ಸೊ ವರ್ಲ್ಡ್ ಲೆವೆಲ್ ಸ್ಕೇಲಲ್ಲಿ ಇವತ್ತು ನಿಂತಿರೋದು ಮತ್ತು ರಿಲೀಸ್ ಆಗ್ತಿರೋದು. ಈ ಸಿನಿಮಾ ಅಡ್ವಾನ್ಸ್ ಬುಕ್ಕಿಂಗ್ ಹೇಗೆ 21ನೇ ತಾರೀಕು ಹೇಗೆ ಶುರುವಾಗುತ್ತೆ ಅದನ್ನೆಲ್ಲವನ್ನು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ. ಹಾಗೆಯೇ ಟಾಕ್ಸಿಕ್ ಸಿನಿಮಾದ ಇನ್ನೊಂದಷ್ಟು ವಿಶೇಷ ವಿಚಾರಗಳು ಸಿಕ್ಕಷ್ಟು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಸೊ ಇದು ಇವತ್ತಿನ ವಿಶೇಷ. ನಮಸ್ಕಾರ.